ಅಲ್ಲ, ಒಗ್ಗಟ್ಟು ಒಗ್ಗಟ್ಟು ಅಂತ ನಿಮ್ ಮನೇಲಿ ಹೋಗ್ ಬರೋರೆಲ್ಲ ಭಾಷಣ ಮಾಡ್ತಿದಿರಲ್ಲ, ನಿಜವಾಗ್ಲೂ ನಿಮ್ ಮನೇಲಿ ಒಗ್ಗಟ್ಟಿದ್ಯಾ? ಅಲ್ಲ ಆದಿತ್ಯ, ನಿಮ್ಮಮ್ಮ ನಿನ್ ಹೆಂಡತಿನ ಕರ್ಕೊಂಡು ನಮ್ಮ ಮನೆಗ್ ಬಂದಿದ್ಲು. ಆದ್ರೆ ಒಂದು ಸಲ ಕೂಡ ಅವಳ ಹೆಸರಿಡಿದು ಕರೀಲೇ ಇಲ್ಲ. ಅಟ್ಲೀಸ್ಟ್ ಸೌಜನ್ಯಕ್ಕಾದ್ರೂ ಕರೆಯೋದು ಬೇಡವಾ? ಎಲ್ಲದಕ್ಕೂ ಜನನಿ ಜನನಿ ಅಂತ ಹೇಳ್ತಾ ಇದ್ಲು. ಹೇಳಕ್ಕಿಲ್ಲ, ಕರೆಕ್ಟ್ ತಾನೆ? ಈಗ್ಲೂ ನೋಡಿದ್ನಲ್ಲ ನಿಮ್ ಮನೆ ಒಗ್ಗಟ್ನ. ಪೂಜೆ ಕೂತ್ಕೊಳ್ಳಿ ಮಗ ಸೊಸೆ ಅಂತ ಅಂದ್ರೆ ನಿಮ್ಮಮ್ಮನ ಬಾಯಲ್ಲಿ ನಿನ್ ಹೆಸರು, ನಿನ್ ಹೆಂಡತಿ ಹೆಸರು ಬರ್ಲೇ ಇಲ್ವಲ್ಲ. ಅದನ್ನ ಹೇಳಿದ್ದು ನಿಮ್ ಚಿಕ್ಕಪ್ಪನೇ ಹೊರತು ನಿಮ್ಮಮ್ಮ ಅಲ್ಲ. ನಿನ್ ತಮ್ಮ ಇಲ್ವಲ್ಲ, ಮನೇಲಿ ಪೂಜೆ ನಿಲ್ಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮಮ್ಮ ನೀವು ಕೂತ್ಕೊಳ್ಳೋದಕ್ಕೆ ಒಪ್ಕೊಂಡು ತಲೆ ಆಡ್ಸಿದ್ರು. ಅಲ್ಲಿಗೆ ನೀನು ಮದುವೆ ಆಗಿರೋ ಇವಳನ್ನ ನಿಮ್ಮಮ್ಮ ಸೊಸೆಯಾಗಿ ಒಪ್ಕೊಳ್ಳಿಲ್ಲ ಅನ್ನೋ ಕಹಿ ಸತ್ಯ ನನಗ್ ಗೊತ್ತಾಗದೆ ಇರುತ್ತಾ ಆದಿತ್ಯ? ಅಲ್ಲಿಗೆ ಅರಸನ ಕೋಟೆಯ ಒಗ್ಗಟ್ಟು ಬೂಟಾಟಿಕೆ ಅಂತಾಯ್ತು ತಾನೆ? ಅಷ್ಟೇ ಅಲ್ಲ, ನಿನ್ ಹೆಂಡ್ತಿನೂ ಈ ಮನೆ ಕೆಲಸದವ್ರ ತರ ಅಖಿಲನ್ನ ಅಖಿಲಮ್ಮ ಅಂತಾನೆ ಕರೆಯೋದು. ಅಲ್ಲಿಗೆ ನಿನ್ ಹೆಂಡ್ತಿನ ಇನ್ನು ನಿಮ್ಮಮ್ಮ ಕೆಲಸದವಳ ಸಾಲಲ್ಲೇ ಇಟ್ಟಿದ್ದಾನೆ. ಇಷ್ಟೆಲ್ಲ ನ್ಯೂನ್ಯತೆ ಇಟ್ಕೊಂಡು ನಿಮ್ ಮನೆಯವರೆಲ್ಲ ಒಗ್ಗಟ್ಟು ಒಗ್ಗಟ್ಟು ಅಂತ ಜಪ ಮಾಡ್ತಿರಲ್ಲ, ಇದೆಲ್ಲ ತಪ್ಪು ತಾನೆ? ಇದರಿಂದ ಸಮಾಜಕ್ಕೆ ಯಾವ ತರ ಮೆಸೇಜ್ ಕೊಟ್ಟ ಹಾಗಾಗುತ್ತೆ ಮಿಸ್ಟರ್ ಆದಿತ್ಯ ಅಂಡ್ ಅಖಿಲಾಂಡೇಶ್ವರಿ? ಪಾರ್ವತಿ, ಅಖಿಲಮ್ಮನ ನೀನು ಅಮ್ಮ ಅಂತ ಕರೆಯೋದ್ರಲ್ಲಿ ಏನು ವಿಶೇಷತೆ ಇದೆ? ಮನೆ ಕೆಲಸದವರು ಅಮ್ಮ ಅಂತಾರೆ, ಪಕ್ಕದ ಮನೆಯವರು ಅಮ್ಮ ಅಂತಾರೆ, ಭಿಕ್ಷೆ ಬೇಡಕ್ಕೆ ಬರೋರು ಅಮ್ಮ ಅಂತಾರೆ. ಆದರೆ ಸೊಸೆಯಾದವಳು ಅತ್ತೆ ಅಂತ ಕರೆಯೋದ್ರಲ್ಲಿ ಅವರು ಸಿಗುವಂತ ಆನಂದ ಇದೆಯಲ್ಲ, ಯಾವುದರಲ್ಲೂ ಸಿಗೋದಿಲ್ಲ. ಬಾಯಿ ತುಂಬ ಅವರನ್ನ ಅತ್ತೆ ಅಂತ ಕೂಗು. ನೀವು ಪಾರ್ವತಿನ ಸೊಸೆ ಅಂತ ಒಪ್ಕೊಂಡು ಆರತಿ ಮಾಡೋದಕ್ಕೆ ಕರೀರಿ ಅತ್ಗೆ. ನೀವು 4 ಜನ ಆರತಿ ಮಾಡೋದ್ರಲ್ಲಿ ಏನು ವಿಶೇಷತೆ ಇಲ್ಲ. ಈ ಮನೆ ಸೊಸೆಯಾಗಿ ನೀನು ನಿನ್ನ ಅತ್ತೆ ಜೊತೆ ನಿಂತ್ಕೊಂಡು ಆರತಿ ಬೆಳಗ್ತಿಯಲ್ಲ, ಆಗ್ಲೇ ಇವತ್ತಿನ ಪೂಜೆಗೆ ಪರಿಪೂರ್ಣತೆ ಸಿಗೋದು. ಆದಿತ್ಯ, ಪ್ರೀತು, ಜನನಿ, ಪಾರ್ವತಿ ಮಧ್ಯೆ ಒಗ್ಗಟ್ಟಿದೆ ಅನ್ನೋದು ಆ ಹಿಂಸ್ಗೂ ಗೊತ್ತಿದೆ. ಅದನ್ನ ಇನ್ನೊಂದ್ಸಲ ನೋಡ್ಲಿ. ಈಗ ಬಂದಿದ್ದಾಳಲ್ಲ ಆ ದುರಾತ್ಮದ ಹೆಂಗಸು, ಅವಳಿಗೆ ಈ ಅತ್ತೆ ಸೊಸೆಯ ನಡುವಿನ ಸಂಬಂಧ ಎಷ್ಟು ಬಲಾಢ್ಯವಾಗಿದೆ ಅನ್ನೋದನ್ನ ನೀನಿವತ್ತು ತೋರಿಸ್ಕೊಡ್ಬೇಕು.
ಕೂತ್ಕೊಂಡೆ ಅಖಿಲಮ್ಮ. ಇದೊಂಥರ ಆಯುಧ ಪೂಜೆ ದೃಷ್ಟಿ ಬೊಟ್ಟಿದ್ದ ಹಾಗೆ ಒಳ್ಳೇದಾಯ್ತು ಬಂದಿದ್ದು. ಯಾರೇನೇ ಪ್ರಯತ್ನ ಪಟ್ಟರು ಅರಸನ ಕೋಟೆಯ ಒಗ್ಗಟ್ಟನ್ನು ಹೊಡೆಯಕ್ಕೆ ಸಾಧ್ಯನೇ ಇಲ್ಲ. ಹೊಡು, ಈ ತರ ಸದಾ ಬೆಳಗ್ತಾ ಇರುತ್ತೆ ಅದು. ಬನ್ನಿ ಅಲ್ಲ, ಬನ್ನಿ. ಏನೇ ಮನಸ್ತಾಪಗಳಾಗ್ಲಿ, ಏನೇ ಮಾತುಗಳು ಬರಲಿ, ಕೂತ್ಕೊಂಡು ಒಂದು ಕ್ಷಣ ಮಾತಾಡಿ ಬಗೆಹರಿಸ್ಕೊಂಡು ಒಟ್ಟಿಗೆ ಸೇರಿ ಊಟ ಮಾಡಿ ನಲಿಯೋದೇ ಅರಸನ ಕೋಟೆಯ ಸ್ಪೆಷಾಲಿಟಿ. ಅರ್ಥ ಆಯ್ತಾ? ಹೀಗೆ ಇರಬೇಕು ಈ ಕುಟುಂಬ, ನಗನಗ್ತಾ ಇರಬೇಕು. ಆಗಾಗ ನಾನಿಲ್ಲಿ ಬಂದು ಹೋಗ್ತಾ ಇರಬೇಕು. ಈ ಸಂತೋಷದಲ್ಲಿ ನಾನು ಭಾಗಿಯಾಗಬೇಕು. ಅದೇ ನನ್ನ ಪುಣ್ಯ. ಅರು 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 ಏನ್ ಮಾಡ್ತಿದ್ಯಾ? ಆವತ್ತು ಆ ಅಖಿಲ ನಮ್ಮನೆಗೆ ಬಂದು ಕೂಗಾಡ್ ಹೋದ್ಲು. ಇವತ್ತು ಆದಿ ನನ್ನನ್ನ ರಸ್ತೆಯಲ್ಲಿ ತಡೆದು ಅವ್ರ ಮನೆಗೆ ಕರ್ಕೊಂಡು ಹೋದ. ಅಲ್ಲಿಗೆ ಹೋದ್ರೆ ಬರೀ ಹೊಟ್ಟೆ ಉರ್ಕೊಳ್ಳೋದೇ ಆಯ್ತು. ನಾನೇನೇ ಟ್ರೈ ಮಾಡಿದ್ರು ಅವಳ ಜಗತ್ತಲ್ಲಿ ಅವಳು ಖುಷಿಯಾಗೇ ಇದ್ದಾಳೆ. ಕಣ್ಣೀರ್ ಹಾಕ್ತಿರೋದು ನಾನು, ನನಗ್ ಕಣ್ಣೀರ್ ಬರೆಸ್ತಿರೋದು ಆ ಅಖಿಲ. ಹಾಗಲ್ಕಾಯಿಗೆ ಬೇವಿನಕಾಯಿ ತರ ಆ ಪಾರ್ವತಿನೂ ಅವಳ ಜೊತೆ ಸೇರ್ಕೊಂಡಿದ್ದಾರೆ. ಇವರಿಬ್ಬರನ್ನು ಸುಮ್ನೆ ಬಿಡಬಾರ್ದು. ಆದತ್ತಿನ ಜೈಲ್ಗೆ ಹಾಕ್ಸ್ಲಾ? ಏನ್ ರೀಸನ್ ಕೊಡ್ತೀಯ? ನಿನ್ ಕಾರ್ ಅಡ್ಡ ಬಂದು ನಿನ್ನ ಕಾರಿಂದ ಎಳ್ಕೊಂಡು ಅವನ್ ಮನೆಗೆ ಹೋದ ಅಂತ ಕಂಪ್ಲೇಂಟ್ ಕೊಡ್ತೀನಿ. ಅದನ್ನ ಹೇಗ್ ಪ್ರೂವ್ ಮಾಡ್ತೀಯಾ? ನಾನೀಗ ನನ್ನ ಮನೇಲಿದ್ದೀನಿ. ನನ್ನನ್ನು ಅವನು ಅಡ್ಡ ಹಾಕಿದ್ದು ಯಾರು ನೋಡಿಲ್ಲ, ಅದಕ್ಕೆ ಸಾಕ್ಷಿ ಇಲ್ಲ. ನಾನೇ ಹೋಗಿ ಕಂಪ್ಲೇಂಟ್ ಕೊಟ್ರೆ ನನ್ ವಿರುದ್ಧನೇ 1000 ಸಾಕ್ಷಿ ಹೇಳಿ ಮತ್ತೆ ಜೈಲಿಗೆ ಹಾಕ್ಸ್ತಾರಷ್ಟೇ. ಅರು ಅರು ಯಾವುದೇ ಕಾರಣಕ್ಕೂ ನೀನು ಮತ್ತೆ ಜೈಲ್ಗೆ ಹೋಗೋದಕ್ಕೆ ನಾನ್ ಬಿಡೋದಿಲ್ಲ. ಅಂತ ಪ್ರಸಂಗ ಬಂದ್ರೆ ನಾನೇ ಬೇಕಾದ್ರೆ ಜೈಲ್ಗೆ ಹೋಗ್ತೀನಿ. ಅಖಿಲ ಮುಂದೆ ನಾನ್ ಗೆದ್ಬಿಟ್ಟೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಕೊನೆ ಮೂಮೆಂಟ್ ಅಲ್ಲಿ ಆ ಪ್ರೀತು ಅಲ್ಲಿಗೆ ಬಂದ್ಬಿಟ್ಟ. ಅಲ್ಲ, ಅದನ್ನ ನೀನ್ ಗಮನಿಸ್ಲಿಲ್ವಾ? ಸಾರಿ ಅರು, ಮೋನಿಕನ್ ಜೊತೆ ಪ್ರೀತು ದೇವಸ್ಥಾನದಲ್ಲೇ ಇರ್ತಾನೆ ಅಂತ ನಾನ್ ರಿಲ್ಯಾಕ್ಸ್ ಆಗ್ಬಿಟ್ಟೆ. ಡೋಂಟ್ ವರಿ, ಅಖಿಲಾಂಡೇಶ್ವರಿ ಮುಖದಲ್ಲಿರೋ ನಗು ನಿನ್ನ ಮೌನಕ್ಕೆ ಸಾವಿರಾರು ಅರ್ಥಗಳು ನನಗೆ ಕಾಣಿಸ್ತಾ ಇದೆ. ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಕ್ಕೆ ಹೋಗೋದಿಲ್ಲ ಅಖಿಲಮ್ಮ. ಆದರೆ ನಿನ್ನ ಅಣ್ಣನಾಗಿ, ಈ ಮನೆಗೆ ಹೆಣ್ಣು ಕೊಟ್ಟ ನಿನ್ನ ಸಂಬಂಧಿಯಾಗಿ ಇಷ್ಟು ಮಾತ್ರ ಹೇಳೋಕೆ ಇಷ್ಟಪಡ್ತೀನಿ. ಕಾಲ ಹೀಗೆ ಇರೋದಿಲ್ಲ. ಖಂಡಿತ ಅದು ಬದಲಾವಣೆಗಳನ್ನು ಕೊಡ್ತಾ ಇರುತ್ತೆ. ಬದಲಾವಣೆಗಳ ಜೊತೆಯಲ್ಲಿ ನಾವು ಬದುಕಬೇಕಾಗತ್ತೆ. ಅಂಥ ಬದಲಾವಣೆಗಳು ಬಂದಾಗ ಒಂದಲ್ಲ ಒಂದು ದಿನ ನೀನು ನಿನ್ನ ಬಾಯಿ ತುಂಬ ಪಾರ್ವತಿ ನನ್ನ ಸೊಸೆ ಅಂತ ಹೇಳೋ ಕಾಲ ಬರುತ್ತೆ. ಆ ದಿವಸ ಅತಿ ಹೆಚ್ಚು ಸಂತೋಷ ಪಡೋದ್ರಲ್ಲಿ ಮೊದಲಿಗ ಈ ವೀರಯ್ಯ ದೇವ. ಯಾಕೆಂದ್ರೆ ಪಾರ್ವತಿ ಅಂತ ಹೆಣ್ಣು ಹುಡುಕಿದ್ರೂ ಸಿಗೋದಿಲ್ಲ. ನಿನ್ನ ಪ್ರಕಾರ, ಅಂದ್ರೆ ನಿನ್ನ ಕಲ್ಪನೆಯ ಪ್ರಕಾರ ನಿನ್ನ ಸೊಸೆ ಹೇಗಿರ್ಬೇಕು ಅನ್ನೋದು ನಿನ್ಗೆ ಗೊತ್ತಿದೆ. ಅಂದ್ರೆ ಸಂಸ್ಥೆಯ ದೃಷ್ಟಿಯಲ್ಲಿ ಇಟ್ಕೊಂಡು ನೀನು ಹೇಳ್ತಾ ಇದೀಯ ಅಲ್ವಾ? ಸಂಸ್ಥೆ, ಸಂಸಾರ, ಇವೆರಡರ ನಡುವಿನ ವ್ಯತ್ಯಾಸ ನಿನಗೆ ನಾನು ಹೇಳ್ಕೊಡ್ಬೇಕಾಗಿಲ್ಲ. ಎರಡನ್ನೂ ಸಮನಾಗಿ ನಿಭಾಯಿಸಿರುವಂತ ನೀನು. ನಿನ್ನೆ ತಗೋ, ಆರಂಭದಲ್ಲಿ ಈ ಮನೆ ಸೊಸೆಯಾಗಿ ಬಂದಾಗ ಎಷ್ಟು ಸಮಸ್ಯೆಗಳಿತ್ತು, ಎಷ್ಟು ತೊಡಕುಗಳಿತ್ತು, ಹೇಗೆ ನಿವಾರಣೆ ಆಯಿತು, ಅದು ನಿನ್ನ ಜಾಣತನದಿಂದ. ಹಾಗೇನೆ ಇದನ್ನು ಅಖಿಲಮ್ಮ, ಒಂದು ಸಂಸ್ಥೆಯಲ್ಲಿ 100 ಜನ ಕೆಲಸ ಮಾಡ್ತಿರ್ತಾರೆ. ಅವ್ರ ಅಪರಾಧಗಳು ಮಾಡುವಾಗ ನಾವು ಅವ್ರಿಗೊಂದು 2 ಸಲ ಎಚ್ಚರಿಕೆ ಕೊಡಬಹುದು. 3ನೇ ಸಲ ಅವ್ರನ್ನ ಸಂಸ್ಥೆಯಿಂದ ಕಳಿಸ್ಬಿಡ್ತೀವಿ. ಸಂಸಾರ ಆ ರೀತಿ ಆಗೋದಿಲ್ಲ. ಇಲ್ಲಿ ತಪ್ಪುಗಳು ನಡೆದಾಗ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕೋಕೆ ಆಗೋದೇ ಇಲ್ಲ. ಅವ್ರನ್ನ ಪರಿವರ್ತನೆ ಮಾಡುವಂತ ಗುಣ ನಮ್ಮಲ್ಲಿರಬೇಕು. ಈಗ ನಾನು ನನ್ನ ಮಗಳನ್ನ ಈ ಮನೆ ಸೊಸೆಯಾಗಿ ಕಳಿಸಿದ್ದೀನಿ. ಅವಳಿಗೇನೇ ಆದ್ರೂ ಅವಳು ಇಲ್ಲೇ ಇರಬೇಕು. ನಾಳೆ ನೀನು ಬೈಲಿ, ಗಂಡ ಹೊಡಿಲಿ, ಕತ್ತಿಡ್ದು ಆಚೆ ನೂಕಿದ್ರು ಕೂಡ ಅವಳು ಇಲ್ಲೇ ಇರಬೇಕು. ಅದನ್ನ ಬಿಟ್ಟವಳು ನನಗೊಂದು ತವರು ಮನೆ ಇದೆ, ಅಲ್ಲಿ ನನ್ನ ತಂದೆ ವೀರಯ್ಯ ದೇವ ಇದ್ದಾನೆ ಅಂತ ನನ್ನ ಹತ್ರ ಬಂದು ಸಹಾಯ ಕೇಳಬಾರ್ದು. ಅದು ಸರಿಯಲ್ಲ. ಬಂದರೂ ಕೂಡ ಅವಳ ಪರವಾಗಿ ನಾನು ನಿಲ್ಲಬಾರದು. ಹಾಗೊಂದು ವೇಳೆ ಮಗಳ ಪರವಾಗಿ ನಿಂತು ನಿಮ್ಮ ಜೊತೆಯಲ್ಲಿ ನಾನೇನಾದರೂ ದನಿ ಎತ್ತಿದ್ರೆ ಆ ಸುಂದರವಾದ ಸಂಸಾರದಲ್ಲಿ ಬಿರುಕು ಉಂಟಾಗುತ್ತೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಹಿರಿಯರು ನಾವು. ಸ್ವಲ್ಪ ನಾನು
ಅತಿಯಾಗಿ ಮಾತಾಡ್ದೆ ಅಂತ ಅನ್ಸುತ್ತೆ. ನಾವು ಹಳ್ಳಿ ಜನ ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ. ಮನಸ್ಸಲ್ಲಿ ಬಂದಿದ್ದು ಮಾತಲ್ಲಿ ಈಚೆ ಬಂದ್ಬಿಡುತ್ತೆ. ಆದರೆ ಶುದ್ಧವಾಗಿರುತ್ತೆ ಅಖಿಲಮ್ಮ. ನಾನು ಆಸೆ ಪಡೋದು ಇಷ್ಟೇನೆ, ಪಾರ್ವತಿ ಹೀಗೆ ಇರೋದಿಲ್ಲ. ನಾಳೆ ಅವಳಿಗೆ ಮಕ್ಕಳಾಗತ್ತೆ, ಮಕ್ಕಳು ಬೆಳೀತಾ ಇರ್ತಾರೆ. ಬ್ರೇಕಿಂಗ್ ನ್ಯೂಸ್. ಅರಸರಕೋಟೆ ಅಖಿಲಾಂಡೇಶ್ವರಿ ಮಗ, ಬಿಸಿನೆಸ್ ಐಕಾನ್ ಆದಿತ್ಯ ಸಹೋದರ. ರಿತು, ನೀನಿನ್ನೂ ನಿದ್ದೆ ಮಾಡಿಲ್ವಾ? ಇಲ್ಲ, ಯಾಕೆ? ಗೊತ್ತಿಲ್ಲ. ಕಳ್ಳ, ಏನು ಗೊತ್ತಿಲ್ದಿರೋ ತರ ನಾಟಕ ಮಾಡ್ತಾ ಇದ್ಯಾ? ಇವತ್ ಏನ್ ಸ್ಪೆಷಲ್ ಅಂತ ನಿನಗ್ ಗೊತ್ತಿದೆ, ಅದಕ್ಕೆ ನನಗೇನ್ ಗಿಫ್ಟ್ ಕೊಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ಯಾ. ನನಗೆ ನೀನ್ ಕೊಡೋ ಗಿಫ್ಟ್ಗಿಂತ ನೀನ್ ನನಗ್ ಮಾಡೋ ವಿಶ್ಯೇ ತುಂಬಾ ದೊಡ್ಡದು. ಹೋದ್ ವರ್ಷದ ತರ ನಾನ್ ಮಲ್ಗಲ್ಲ, ನೀನ್ ವಿಶ್ ಮಾಡೋವರೆಗೂ ಕಾಯ್ತಾ ಇರ್ತೀನಿ. ಕಳ್ಳ, ಸುಮ್ನೆ ಮಲ್ಗಿರೋ ತರ ನಾಟಕ ಮಾಡ್ತಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಪ್ರೀತು, ನನಗ್ ಗೊತ್ತು ನೀನ್ ಸುಮ್ನೆ ಮಲ್ಗಿರೋ ತರ ನಾಟಕ ಮಾಡ್ತಿದ್ಯಾ ಅಂತ. ಎದ್ದೇಳು, ಬೇಗ ಎದ್ದು ವಿಶ್ ಮಾಡು. ಯಾಕೆ? ಯಾರಿಂದ ಏನಾಯ್ತು? ನನ್ನಿಂದ ಏನಾದ್ರೂ ತಪ್ಪಾಯ್ತಾ? ಹಾಗಿದ್ರೆ ಹೇಳಿ ಜನನಿಯವ್ರೆ, ನಾನ್ ತಿದ್ಕೋತೀನಿ. ಛೆ, ನೀವ್ ಯಾವತ್ತೂ ತಪ್ಪು ಮಾಡೋರಲ್ಲ ಪಾರ್ವತಿಯವರೇ. ಹಾಗೆ ನೋಡಕ್ ಹೋದ್ರೆ ನನ್ನಿಂದನೇ ತಪ್ಪಾಗಿದೆ. ನಿಮ್ ಬಗ್ಗೆ ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೆ, ಆದ್ರೆ ಅದು ತಪ್ಪು ಅಂತ ಗೊತ್ತಾದ್ಮೇಲೆ ತಿದ್ಕೊಂಡೆ. ಅಯ್ಯೋ, ಆ ವಿಷಯ ಎಲ್ಲ ಬಿಡಿ. ಈಗ ನಿಮ್ ಬೇಜಾರಕ್ಕೆ ಕಾರಣ ಯಾರು? ಪ್ರೀತು. ನನ್ ಮೈದ್ನಾನ? ಹೌದು. ಅವ್ರೇನ್ ಮಾಡಿದ್ರು ಜನನಿಯವ್ರೆ? ಜಗಳ ಏನಾದ್ರು ಆಯ್ತಾ? ಜಗಳ ಮಾಡಿದ್ರು ಇಷ್ಟು ಬೇಜಾರಾಗ್ತಿರ್ಲಿಲ್ಲ ಪಾರ್ವತಿಯವರೇ. ಆದ್ರೆ ಪ್ರೀತು ಯಾಕೋ ಈಗೀಗ ನನ್ನ ಜೊತೆ ಸರಿಯಾಗಿ ಮಾತೇ ಆಡ್ತಾ ಇಲ್ಲ. ಇವತ್ತು ನಾನೊಂದು ಪ್ರೀತಿನ ಒಪ್ಕೊಂಡಿದ್ದ ದಿನ. ಪ್ರತಿ ವರ್ಷ 12 ಗಂಟೆವರೆಗೂ ಕಾದಿದ್ದು ನನಗೆ ವಿಶ್ ಮಾಡ್ತಿದ್ದ. ಇದು ಮದ್ವೆ ಆದ್ಮೇಲೂ ಮುಂದುವರಿತಾ ಹೋಯ್ತು. ದೊಡ್ಡ ಜವಾಬ್ದಾರಿನೇ ನನ್ ಮೇಲಿದೆ. ನಾನು ಅವಳಿಗೆ ಇಷ್ಟ ಆಗೋ ರೀತಿ ನಡ್ಕೊಳ್ಳಿಲ್ಲ ಅಂದ್ರೆ ಅದು ಕೆಲ್ಸದ ಒತ್ತಡದಿಂದಾನೇ ಹೊರತು ನನಗೊಳ ಮೇಲೆ ಪ್ರೀತಿ ಕಮ್ಮಿ ಆಗಿದೆ ಅಥವಾ ನಮ್ಮಿಬ್ರ ಮಧ್ಯೆ ಅಂತರ ಶುರುವಾಗಿದೆ ಅಂತ ಅವಳು ಖಂಡಿತ ಅನ್ಕೊಳ್ಳಲ್ಲ ಅಂತ ಹೇಳಿದ್ರು. ಗೊತ್ತಾ? ನಿಮ್ ಮೇಲ್ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡಿರೋ ನಿಮ್ ಯಜಮಾನ್ರ ಬಗ್ಗೆನೆ ನೀವ್ ತಪ್ಪು ತಿಳ್ಕೊಂಡಿದ್ದೀರಲ್ಲ, ಇದ್ ಸರಿನಾ? ಸಾರಿ ಪಾರ್ವತಿಯವರೇ, ಪ್ರೀತು ಬಗ್ಗೆ ಗೊತ್ತಿದ್ರು ಅವನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಆದ್ರೆ ನಾನೊನ್ ಬಗ್ಗೆ ಹೀಗೆಲ್ಲ ಹೇಳ್ದೆ ಅಂತ ನೀವ್ ಅವನ ಹತ್ರ ಹೇಳ್ಬೇಡಿ.
ಪಾಪ ಬೇಜಾರ್ ಮಾಡ್ಕೋತಾನೆ. ನಾನು ಹೇಳ್ಬಾರ್ದು ಅಂದ್ರೆ ನೀವ್ ಈ ರೀತಿ ಮುಖ ಗಂಟು ಹಾಕೊಂಡು ಬೇಜಾರ್ ಮಾಡ್ಕೊಂಡು ಕೂರ್ಬಾರ್ದು. ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಆಯ್ತಾಯ್ತು, ನೀವ್ ಹೇಗ್ ಹೇಳ್ತೀರೋ ಹಾಗೆ ಕೇಳ್ತೀನಿ. ಎಲ್ಲಿ ಒಂದ್ಸಲ ನಗಿ. ನೀವ್ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು. ಸರಿ. ಪ್ರೀತಿ ಎಲ್ಲಿದ್ಯಾ? ಆಫೀಸ್ ಹತ್ರ. ಇಮಿಡಿಯೇಟ್ ಆಗಿ ಮನೆಗೆ ಬಾ. ಮನೆಗ? ಯಾಕೆ ಬ್ರೋ? ಯಾಕೆ ಏನು ಅಂತ ಫೋನಲ್ಲಿ ಹೇಳೋದಕ್ಕಾಗಲ್ಲ, ಬಂದ್ಮೇಲೆ ನಿನಗೆ ಗೊತ್ತಾಗುತ್ತೆ, ಸುಮ್ಮನೆ ಬಾ. ಅಲ್ಲ ಬ್ರೋ, ಮೀಟಿಂಗ್ ಬೇರೆ ಇತ್ತು. ಮೀಟಿಂಗ್ ಇರಲಿ ಏನಾದರೂ ಇರಲಿ, ಅದನ್ನ ಒಂದೇ ಪೋಸ್ಟ್ ಫೋನ್ ಮಾಡು, ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡು. ಇವಾಗ ಇಮಿಡಿಯೇಟ್ ಆಗಿ ಮನೆಗೆ ಬರ್ತಾ ಇದೆಯಾ ನೀನು, ಅಷ್ಟೇ. ಬ್ರೋಗೇನಾದರೂ ಅಸಲಿ ಸತ್ಯ ಗೊತ್ತಾಗ್ಬಿಡ್ತಾ? ಸರಿ ಬ್ರೋ. ಓಕೆನಾ? ಸಮಾಧಾನನಾ? ಯಜಮಾನ್ರೆ, ನಾನು ಹೊರಗಡೆ ಹೋಗಿ ಬರ್ತೀನಿ. ಬರೋ. ಎಲ್ಲಿಗೆ ಹೊರಟೆ? ನಿಮ್ ತಮ್ಮ ಮಾಡಿರೋ ತಪ್ಪನ್ನ ಸರಿಪಡಿಸೋದಿಕ್ಕೆ. ನಾನು ಬರಲ್ಲ. ಏನು ಬೇಡ, ಅವ್ರ ಮನೆಗೆ ಬಂದ್ಮೇಲೆ ಯಾಕೆ ಹೀಗೆ ಮಾಡ್ದೆ ಅಂತ ಕೇಳ್ತಾ ಇರಿ ಸಾಕು. ಸರಿ ಬಿಡು, ತಲೆ ಮೇಲೆ ಒಂದು ಬಿಟ್ಟು ಕೇಳ್ತೀನಿ. ಅದೆಲ್ಲ ಏನು ಮಾಡಬೇಡಿ, ಬರೀ ಬಾಯಿ ಮಾತಲ್ಲಿ ಕೇಳಿ ಸಾಕು. ಸರಿ, ಬಾಯಿ ಮಾತಲ್ಲೇ ಕೇಳ್ತೀನಿ. ಹುಷಾರು, ಬೇಗ ಬಾ. ನಿನ್ ವಿಶ್ ಮಾಡದೆ ಇದ್ದಿದ್ರು ಪರವಾಗಿರ್ತಿರ್ಲಿಲ್ಲ, ಆದ್ರೆ ನಿನಗ್ ನೆನ್ಪೇ ಇಲ್ಲ ಅನ್ನೋ ತರ ಹೋದ್ಯಲ್ಲ, ಅದಕ್ಕೆ ತುಂಬಾ ಬೇಜಾರಾಯ್ತು. ಆಮೇಲೆ ಪಾಪ ಪಾರ್ವತಿ ಅವ್ರ ಹತ್ರ ನೀನು ನನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳ್ಕೊಂಡಿದ್ಯಲ್ಲ, ಆ ವಿಷಯ ಕೇಳಿದ್ಮೇಲೆ ನನ್ ಗಂಡ ಯಾವ್ದನ್ನು ಮರ್ತಿಲ್ಲ, ಎಲ್ಲ ನೆನ್ಪಿಟ್ಕೊಂಡಿದ್ದಾರೆ ಅಂತ ತುಂಬಾ ಖುಷಿ ಆಯ್ತು. ನೈಸ್. ಓಕೆ ಓಕೆ, ಬಾ, ಕೇಕ್ ಕಟ್ ಮಾಡು. Happy proposed day, sweetheart. Happy proposed day, sweetheart. Happy proposed day, sweetheart. Okay. ನನ್ನ ಕಡೆಯಿಂದ ನಿನಗೆ ಪ್ರೀತಿ. ಒಳ್ಳೆ ಕೆಲಸ ಯಾರೇ ಮಾಡಿದ್ರು ಅಪ್ರಿಶಿಯೇಟ್ ಮಾಡಲೇಬೇಕು. ಇವತ್ತು ಪಾರ್ವತಿ ಮಾಡಿದ ಕೆಲಸ ಆ ಥರ ಇತ್ತು. ಹೌದಾ? ಇವತ್ತು ಅಂದ್ರೆ ಈ ದಿನ ನಮ್ಮ ಪ್ರೀತು ಜನನಿಗೆ ತನ್ನ ಪ್ರೀತಿನ ಹೇಳ್ಕೊಂಡ ದಿನ, ಅಂದ್ರೆ ದ ಡೇ ಆಫ್ ಪ್ರಪೋಸಲ್. ಪ್ರೀತು ಯಾವ ಕಾರಣಕ್ಕೂ ಅದನ್ನು ಮರೆಯೋನಲ್ಲ, ಆದ್ರೆ ಈ ವರ್ಷ ಮರ್ತು ಬಿಟ್ಟಿದ್ದಾನೆ. ಅದಕ್ಕೆ ಜನನಿ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ಲು. ಪಾರ್ವತಿ ಈ ಸನ್ನಿವೇಶನ ಅದೆಷ್ಟು ಚೆನ್ನಾಗಿ ನಿಭಾಯಿಸಿದ್ಲು ಗೊತ್ತಾ? ನಿಜ ಅದ್ಕೆ, ನಮ್ ಪಾರ್ವತಿ ಗುಣನೇ ಅಂಥದ್ದು. ಸಾಮಾನ್ಯವಾಗಿ ಕೆಲವು ಮನೆಗಳಲ್ಲಿ ಊರ್ಗಿತ್ತಿರಿಗೆ ಒಬ್ಬರು ಕಂಡ್ರೆ ಒಬ್ರು ಆಗಲ್ಲ. ಈ ಹಿಂದೆ ನಮ್ಮನೆಯಲ್ಲಿ ಪಾರ್ವತಿ ಮೇಲೆ ಜನನಿಗೆ ಅಸಮಾಧಾನ ಹುಟ್ಟಿತ್ತು. ಆದ್ರೆ ನಮ್ಮ ಪಾರ್ವತಿ ಜನನಿ ಮೇಲೆ ಬೇಜಾರೇ ಮಾಡ್ಕೊಳ್ಳಿಲ್ಲ. ಅದು ಹೇಗೋ ಏನೋ ಇಬ್ರು ಒಂದಾದ್ರು. ನಿಜ ಹೇಳ್ಬೇಕು ಅಂದ್ರೆ ಪಾರ್ವತಿ ನಮ್ಮನೆಗೆ ಅಪ್ಪಟ ಬಂಗಾರ ಇದ್ದ ಹಾಗೆ. ಅದು ಅಲ್ಲದೆ ನಿಮ್ಮಲ್ಲಿರೋ ಎಷ್ಟೋ ಗುಣಗಳು ಅವಳಲ್ಲೂ ಇದೆ. ಅದಕ್ಕೆ ಅರಸನಕೋಟೆ ಹಿರಿ ಸೊಸೆ ಆಗೋದಕ್ಕೆ ಹೇಳಿ ಮಾಡಿ ಅಲ್ವಾ ಅದಕ್ಕೆ?
ಅತ್ತೆಮ್ಮ. ಹೇಳು. ಸರ್, ನೀವ್ ಹೇಳ್ದಾಗೆ ಮಾಡ್ದೆ. ಬರ್ತಿದಂತಾನೆ? ಎಸ್, ಬರ್ತಿದ್ದಾನೆ. ಬರ್ಲೇಬೇಕು. ಕಾಡಲ್ಲಿ ಹುಲಿ ಜಿಂಕೆನ ಹುಡ್ಕೊಂಡು ಹೋದ್ರೆ ಈ ಪ್ರೀತು ಅನ್ನೋ ಜಿಂಕೆ ಈ ರಾಣ ಅನ್ನೋ ಹುಲಿನ ಹುಡ್ಕೊಂಡು ಬರ್ಲೇಬೇಕು. ಯಾಕೋ ಅತಿ ಆಯ್ತು ಅಂತ ಅನ್ನಿಸ್ತಿದೆ. ಯಾಕೆ? ಜನನಿಯವರು ನನ್ ಮೈದ್ನನ್ ಪ್ರೀತಿನ ಒಪ್ಕೊಂಡಿದ್ದಿನ, ಅದಕ್ಕೆ ಅವ್ರಿಗೆ ಉಡುಗೊರೆ ಕೊಡೋದ್ರಲ್ಲಿ ಅರ್ಥ ಇದೆ. ಆದ್ರೆ ನೀವ್ ಯಾಕೆ ನನಗೆ ಉಡುಗೊರೆ ತಗೊಂಬಂದ್ ಕೊಟ್ರಿ? ಉಡುಗೊರೆ ಕೊಡೋದಿಕ್ಕೆ ಕಾರಣ ಇರಲೇಬೇಕು ಅಂತ ಏನಿಲ್ಲ. ಗಂಡ ಹೆಂಡತಿಗೆ ಉಡುಗೊರೆ ಕೊಡೋದಿಕ್ಕೆ ವಿಶೇಷವಾದ ದಿನ ಇರಲೇಬೇಕು ಅಂತ ಏನಿಲ್ವಲ್ಲ. ಅಷ್ಟಕ್ಕೂ ಉಡುಗೊರೆ ಕೊಡೋದ್ರಿಂದ ಒಬ್ರಿಗೊಬ್ರು ಹತ್ರ ಆಗೋದಕ್ಕೆ ಸಹಾಯ ಆಗುತ್ತೆ. ಅದ್ ಹೇಗೆ? ಅದ್ ಹೇಗೆ ಅಂದ್ರೆ, ಇವತ್ತು ನಾನು ನಿನಗೆ ಸೀರೆ ತಂದೆ ಅಂದ್ರೆ ನಿನಗೇನ್ ಇಷ್ಟ ಅಂತ ನನಗೆ ಗೊತ್ತು ಅಲ್ವಾ? ಹೌದು, ಆದ್ರೆ ಅದನ್ನ ಕೊಡೋದು ವಿಶೇಷ ಸಂದರ್ಭದಲ್ಲಿ ತಾನೆ. ಅದೇ ತಪ್ಪು. ಯಾವ್ದಕ್ಕೂ ಕಾಯಬಾರ್ದು ಪಾರು. ನೋಡು, ಇವಾಗ ಈಗ ಸಡನ್ ಆಗಿ ಗಿಫ್ಟ್ ಕೊಟ್ಟಾಗ ಗಂಡ ಮತ್ತೆ ಹೆಂಡತಿ ಮಧ್ಯ ಬಾಂಧವ್ಯ ಜಾಸ್ತಿ ಆಗುತ್ತೆ, ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ. ಓ ಹೌದಾ? ಇವಾಗ ನಿನ್ಮೇಲೆ ನನ್ಗಾಯ್ತಲ್ಲ ಹಾಗೆ. ನನಗೇನ ತರ ಅನಿಸ್ತಿಲ್ಲಪ್ಪ. ನಿನ್ಗನ್ಸ್ತಾ ಇದ್ರು ನನ್ಗನ್ಸ್ತಾ ಇದೆಯಪ್ಪ. ಪಾರು, ನಾನ್ ತಂದ್ಕೊಟ್ಟಿರೋ ಈ ಸೀರೆ ನಿನಗಿಷ್ಟ ಆಯ್ತಾ? ಆದ್ರೆ ಮದ್ವೆ ಆದ್ಮೇಲಿಂದ ನಾನೇ ನಿಮ್ಗೆ ಒಂದು ಉಡುಗೊರೆನೂ ಕೊಟ್ಟಿಲ್ಲ ಅಂತ ಬೇಜಾರಾಗ್ತಾ ಇದೆ. ನನಗೆ ಯಾವ ಗಿಫ್ಟು ಬೇಡ, ನೀನೇ ನನಗೆ ದೊಡ್ಡ ಗಿಫ್ಟ್. ಹೋದೆ, ನಾನು ಬೇಡ ಅಂತಲೇ ಹೇಳಿದ್ದು. ಅವರು ಬೇಡಪ್ಪ ನೀನು ಕುಡಿಲೇಬೇಕು, ಲೈಟ್ ಹಾಕೋ ಅಂತ ಹೇಳಿದ್ರು. ನಾನು ಲೈಟಾಗಿ ಹಾಕೊಂಡು ಮನೆಗೆ ಬಂದೆ. ಈ ವಿಷಯ ಅತ್ತೆ ಗೊತ್ತಾದ್ರೆ ಏನ್ ಅನ್ಕೊಳಲ್ಲ? ಯಾರಾದ್ರೂ ಹಗ್ಲೆಲ್ಲ ಹೀಗೆ ಕುಡ್ಕೊಂಡ್ ಬರ್ತಾರಾ? ಮಾಮೂಗ್ ಡೌಟ್ ಬರ್ಬಾರ್ದು ಅಂತ ನಾನು ಅದು ಬಹುತ್ ಪ್ರಶ್ನೆ ಸಿಗುತ್ತಲ್ಲ, ಸ್ಟ್ರೆಸ್ ಇರುತ್ತ, ಹಾಕೊಂಡು ಬಂದೆ. ಬರ್ತಾ ಇಲ್ಲ. ಪ್ರೀತು, ಎಲ್ರು ನಿನಗೆ ಜವಾಬ್ದಾರಿ ಬಂದಿದೆ ಅಂತ ಅನ್ಕೊಂಡಿದ್ದಾರೆ. ನೀನ್ ಹೀಗೆಲ್ಲ ಕುಡ್ಕೊಂಡ್ ಬಂದು ನಿನ್ ಹೆಸರು ಹಾಳು ಮಾಡ್ಕೋಬೇಡ ಪ್ಲೀಸ್. ಮತ್ತೆ ಹೀಗೆಲ್ಲ ಮಾಡ್ಬೇಡ ಆಯ್ತಾ? ಓಕೆ, ದಿಸ್ ಇಸ್ ಫಸ್ಟ್ ಅಂಡ್ ಲಾಸ್ಟ್. ಸರಿ, ನನ್ ಗಿಫ್ಟ್ ಕೊಡು.
ಅದು ಗಿಫ್ಟು ಇದೆ. ಹಿಂಕೊಡ್ಲಾ ಓಕೆ, ಹಿಂಗೆ ಕೊಡ್ತೀನಿ. I don't want to give you, but I still want to give you. I have to give you. Color fantastic, huh? ತುಂಬಾ ಚೆನ್ನಾಗಿದೆ ಪ್ರೀತು. ಪ್ರೀತು, ಲೆಂತ್ ಯಾಕೋ ಕಮ್ಮಿ ಇದ್ದಂಗಿದೆಯಲ್ಲ ಇದು. ಒಳ್ಳೆ ಡಿಸೈನು, ಸೂಪರ್. ನೀನ್ ಈ ಸೀರೆ ತಗೊಂಡೋಗಿ ಪ್ರೀತಿಯಿಂದ ನಿನ್ ಹೆಂಡತಿ ಕೊಟ್ಟು ನೀವಿಬ್ರು ನಗ್ತಾ ಒಂದ್ ಸೆಲ್ಫಿ ಕಳಿಸ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ವಾ? ಅಂದ್ರೆ ಪ್ರೀತು ಕುಡ್ದಿರೋ ಮತ್ತಲ್ಲಿ ನನಗೆ ಸೀರೆನ ಹರ್ತಾಕೊಂಡು ತಗೊಂಡ್ ಬಂದಿದ್ದಾನ. ಓಯ್, ಒಂದು ಸ್ಪೆಷಲ್ ಮೂಮೆಂಟ್ಗೆ ನಾವು ಒಂದೇ ಒಂದು ಸೆಲ್ಫಿ ಕೊಡ್ತೀಯಾ? ನಿಮ್ಮ ಅದಕ್ಕೆ ಕೇಳೋ ಯಾವುದೇ ಪ್ರಶ್ನೆಗೂ ನೀನು ಅಯ್ಯೋ ದೇವ್ರೆ, ಕಳ್ಳನ ಮನಸ್ಸು ಹುಳ್ಹುಳ್ಗೆ ಅಂದ ಹಾಗೆ ಪ್ರತಿ ಸಲನೂ ನಾನೇ ತಪ್ಪು ಮಾಡಿದ್ದೀನಿ ಅಂತ ಅನ್ಕೊಂಡ್ಬಿಡ್ತೀನಿ. ಅಲ್ಲಿ ನಡೀತಿರೋದೆಲ್ಲ ನಮಗ್ ಹೇಗೆ ಗೊತ್ತಾಗ್ತಿದೆ ಅಂತ ತುಂಬಾ ಯೋಚನೆ ಮಾಡ್ಬೇಡ. ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ಈಗ ನಾನು ಹೇಳಿದ್ದನ್ನೇ ಕೇಳಬೇಕು, ಹೇಳಿದ್ದನ್ನೇ ಮಾಡಬೇಕು. ಈಗ ನೀನು ನಿಮ್ಮ ಅತ್ತಿಗೆಗೆ ಬಾಯಿಗೆ ಬಂದಾಗ ಬೈಬೇಕು. ಇದನ್ನೆಲ್ಲ ಪ್ರಶ್ನೆ ಮಾಡೋದಕ್ಕೆ ನೀನ್ ಯಾರು ಅಂತ ಕೇಳಬೇಕು. ನಿನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ರೂಢಾಗಿ ಬಿಹೇವ್ ಮಾಡಬೇಕು. ಅಷ್ಟೇ ಅಲ್ಲ, ನೀನು ಅವಳ ಮೇಲೆ ಕೈ ಮಾಡಬೇಕು. ಪಾರು 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 ಯಾಕೆ ಬಿದ್ದೆ ಪಾರು? ಏನಾಯ್ತು?
ಸ್ವಲ್ಪ ತಲೆ ಸುತ್ತು ಯಜಮಾನ್ರೆ. ನನಗೆ ಎಷ್ಟು ಸತಿ ಹೇಳ್ತೀನಿ ಸುಸ್ತಾಗೋಷ್ಟು ಕೆಲಸ ಮಾಡಬೇಡ ಅಂತ. ಹೇಳಿದ್ದೆ ಕೇಳಲ್ಲ ಅಂತ್ಯ. ರೆಸ್ಟ್ ಮಾಡು ಸ್ವಲ್ಪ ಹೊತ್ತು. ನಿಧಾನ. ಯಾಕೆ ಮೋಹನ್, ಪ್ರೀತು ಹತ್ರ ಮಾತಾಡಕ್ಕೆ ಅಂತ ನಾನು ಹೊರಟಾಗ ಯಾಕೆ ನನ್ನನ್ನು ತಡೆದ್ರಿ? ಅದ್ಗೆ ನೀವೇನಾದ್ರೂ ಮಾತಾಡಿದ್ದಿದ್ರೆ ವಿಷಯ ತುಂಬಾ ದೊಡ್ಡದಾಗ್ತಿತ್ತು. ಪ್ರೀತಿನೇ ತಪ್ಪು ಮಾಡಿದ್ರು, ಪಾರ್ವತಿ ಅದನ್ನ ದೊಡ್ಡದು ಮಾಡದೆ ಹಾಗೆ ಮುಗಿಸಿದ್ಲು. ಒಂದ್ ವೇಳೆ ನೀವೇ ಎಲ್ರೂ ಮುಂದೆ ಪ್ರೀತಿನೇ ನೂಕಿದ್ದು ಅಂತ ಏನಾದ್ರೂ ಹೇಳಿದಿದ್ರೆ ಇಷ್ಟೊತ್ತಿಗೆ ಮನೆ ನೆಮ್ಮದಿ ಎಲ್ಲ ಹಾಳಾಗಿರ್ತಿತ್ತು. ಅದಕ್ಕೆ ಈಗ ಪ್ರೀತುವಿಂದಾಗಿ ಮನೇಲಿ ಏನ್ ನೆಮ್ಮದಿ ಉಳಿದಿದೆ? ಇಷ್ಟಕ್ಕೂ ಪಾರ್ವತಿ ಮಾಡಿದ್ದಾದ್ರೂ ಏನು? ತಾಯಿ ಸ್ಥಾನದಲ್ಲಿದ್ದು ನಾನು ಏನ್ ಮಾಡ್ತಿದ್ನೋ ಅದನ್ನೇ ಮಾಡಕ್ಕೆ ಅವಳು ಮುಂದಾಗಿದ್ಲು. ಆದ್ರೆ ಪ್ರೀತು ಅವಳ ಹತ್ರ ಅಷ್ಟೊಂದು ರೂಢಾಗಿ ನಡ್ಕೊಳ್ಳೋದ? ಛೇ, ಪಾರ್ವತಿ ಪಾಪದ ಹುಡುಗಿ, ತುಂಬಾ ದೊಡ್ಡ ಗುಣ ಅವಳದ್ದು. ಅವನನ್ನ ಬಿಟ್ಕೊಡ್ಲಿಲ್ಲ. ಆದ್ರೆ ನಾನು ಆ ರೀತಿ ಅಲ್ಲ ಮೋಹನ್. ಎಲ್ಲರಿಗೂ ಒಂದೇ ನ್ಯಾಯ, ಒಂದೇ ರೂಲ್ಸ್. ನಾನು ಈಗಲೇ ಹೋಗಿ ಪ್ರೀತು ಹತ್ರ ಮಾತಾಡ್ತೀನಿ, ಸರಿಯಾಗಿ ಬುದ್ಧಿ ಹೇಳ್ತೀನಿ. ಮುದ್ದಿನ ಮಗನ ಮೇಲೆ ಕೈ ಮಾಡಬೇಕಾದ ಪ್ರಸಂಗ ಬಂದ್ರೂ ಪರವಾಗಿಲ್ಲ. ಅತ್ತೆ ಪ್ಲೀಸ್ ಬೇಡ ಅತ್ಗೆ. ಪಾರ್ವತಿಗೆ ನಮ್ ಪ್ರೀತು ಅತ್ತಿಗೆ ಸ್ಥಾನ ಕೊಟ್ಟಿದ್ದ, ಜೊತೆಗೆ ಗೌರವದಿಂದ ನೋಡ್ಕೊತಿದ್ದ. ಅಂಥವ್ರ ಜೊತೆ ಇಷ್ಟು ರೂಢಾಗಿ ನಡ್ಕೊಂಡಿದ್ದಾನೆ ಅಂದ್ರೆ ಅವನು ನಾರ್ಮಲ್ ಆಗಿಲ್ಲ. ಅತ್ಗೆ ಯಾಕೋ ತುಂಬಾ ಡಿಸ್ಟರ್ಬ್ ಆಗಿದ್ದಾನೆ ಅಂತ ಅನ್ಸುತ್ತೆ. ಕಾರಣ ಅವನು ಮತ್ತೆ ಹಳೆ ಸ್ನೇಹಿತರ ಸಹವಾಸ ಮಾಡಿದ್ದಾನೋ ಏನೋ ಗೊತ್ತಿಲ್ಲ. ಅವನು ಈಗಿರೋ ಮನಸ್ಥಿತಿಲಿ ನೀವು ಹೋಗಿ ಅವನ ಹತ್ರ ಏನಾದ್ರೂ ಮಾತಾಡಿದ್ರೆ ಅವನು ಅದನ್ನ ಕೇಳ್ತಾನೋ ತಗೋತಾನೋ ಹೇಳೋಕ್ಕಾಗಲ್ಲ. ಅದು ಅಲ್ಲದೆ ನಿಮಗೇನಾದ್ರೂ ಅವನು ಮನಸ್ಸು ನೋವಾಗೋ ಹಾಗೆ ಮಾತಾಡಿದ್ರೆ ನಾನ್ ಸಹಿಸ್ಕೊಳ್ಳಲ್ಲ ಅದಕ್ಕೆ. ಕಾರಣ ನೀವು ನನಗೆ ಅಮ್ಮನ ಸಮಾನ ಅದಕ್ಕೆ. ಅದಕ್ಕೆ ನೀವು ಅವನ ಹತ್ರ ಕೋಪದಿಂದ ಮಾತಾಡಕ್ ಹೋದಾಗ ನಾನ್ ತಡೆದಿದ್ದು. ಅಷ್ಟಕ್ಕೂ ಎಲ್ಲಾ ವಿಷಯಗಳನ್ನ ಮನೆಗೆ ದೊಡ್ಡವರಾದ ನಾವೇ ಬಗೆಹರಿಸ್ಬೇಕು ಅಂತೇನಿಲ್ವಲ್ಲ. ಕೆಲವು ಸೂಕ್ಷ್ಮ ವಿಚಾರಗಳನ್ನ ಬಗೆಹರಿಸ್ಕೊಳ್ಳಕ್ಕೆ ಪಾರ್ವತಿ ಇದ್ದಾಳೆ, ಆದಿತ್ಯನೂ ಇದ್ದಾನೆ. ಅವರಿಬ್ರು ಸೇರಿ ಬ್ಯಾಲೆನ್ಸ್ ಮಾಡ್ತಾರೆ ಅಲ್ವಾ. ಮುಂದೆ ಒಟ್ಟಿಗೆ ಇರ್ಬೇಕಾದವರು, ಬದುಕಿ ಬಾಳ್ಬೇಕಾದವರು ಆ 4 ಜನ ಅವರೇ ಕೂತು ಮಾತಾಡಿ ಬಗೆಹರಿಸ್ಕೊಳ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಆದ್ರೂ ಒಂದ್ ವೇಳೆ ನಮ್ ಪ್ರೀತು ಕಂಟ್ರೋಲ್ ಬರ್ಲಿಲ್ಲ ಅಂದ್ರೆ ಯಜಮಾನ್ರೆ, ಯಾವುದೇ ಕಾರಣಕ್ಕೂ ನೀವು ಅವ್ರ ಮೇಲೆ ಕೈ ಮಾಡಬಾರ್ದು. ಹಾಗಂತ ನನಗೆ ಮಾತು ಕೊಡಿ. ಪ್ರೀತು, ಏನಾಗಿದೆ ಪ್ರೀತು ನಿನಗೆ? ಯಾಕೆ ಹೀಗೆ ಆಡ್ತಾ ಇದೀಯಾ? ಯಾಕೆ ಹೀಗೆಲ್ಲ ಮಾಡ್ತಾ ಇದೀಯಾ ಪ್ರೀತು? ಹುಚ್ಚಿಡ್ದಿದೆ, ಬಿಡ್ತೀಯಾ? ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕಟ್ಟಿ ಓಡಿ ಹೋದನು. ಕಾಡದಂತೆ ಹಂಗೆ ಸೂಪರ್ ಆಗೈತಲ್ವ? ಸಾಕೇನ ಬೇಕಾ? ಮಾಡ್ತೀಯಾ? ಕೆಲ್ಸ ಮಾಡ್ತೀಯಾ? ತಾಕತ್ತಿದ್ಯಾ? ಮಾಡ್ತೀಯಾ? ಮಾಡೋ ಕಾಣದಂತ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈ ಕೊಟ್ಟು ಓಡಿ ಹೋದನು.
ಹೋದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ನೀನ್ ಹೇಳಕ್ಕೆ ಕುಂಡಿದಾನೆ. ಮನ್ಸಿಗೆ ಯಾಕೋ ಹಿಂದೆ ಇರಲಿಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿದ್ದ. ಅವನ ಮೀಟಿಂಗ್ ಅಟೆಂಡ್ ಮಾಡದೇ ಇರೋ ಹಾಗೆ ಮಾಡಿದ್ದೆ ನಾನು. ಪ್ರೀತುವಿನ ಬದಲಾದ ಸ್ವಭಾವದ ಹಿಂದೆ ಅರುಂಧತಿ ಕೈವಾಡ ಏನಾದ್ರೂ ಇರಬಹುದಾ? ಇಲ್ಲ, ಸಾಧ್ಯ ಇರಲ್ಲ. ಯಾಕಂದ್ರೆ ಪೂಜೆ ನಡೆಯೋ ಟೈಮ್ಗೆ ಪ್ರೀತು ಅಲ್ಲಿಲ್ಲ ಅಂತ ಗೊತ್ತಾದಾಗ ನಾನು ಗಾಬರಿ ಆಗಿದ್ದೆ. ಆದರೆ ಸಮಯಕ್ಕೆ ಸರಿಯಾಗಿ ವೀರಣ್ಣ ಬಂದು ಅವನು ದೇವಸ್ಥಾನದಲ್ಲಿದ್ದ, ಎಲ್ಲರೂ ಒಳಿತಿಗೋಸ್ಕರ ಬೇಡ್ಕೋತಾ ಇದ್ದ ಅಂತ ಹೇಳಿದಾಗ ಸಮಾಧಾನನೂ ಪಟ್ಟಿದ್ದೆ. ಆ ಟ್ರ್ಯಾಕ್ ಅಲ್ಲಿ ಯೋಚನೆ ಮಾಡಿದ್ರೆ ಅರುಂಧತಿ ಇವನ ಸ್ವಭಾವದ ಹಿಂದೆ ಇರೋ ಸಾಧ್ಯತೆ ಲಾಜಿಕಲಿ ಇಲ್ಲ. ಹಾಗಾದ್ರೆ ಏನಾಗ್ತಿದೆ? ಯಾಕೆ ಪ್ರೀತು ಹೀಗ್ ನಡ್ಕೋತಿದ್ದಾನೆ? ಅವನೇನು ಆದಿ ತರ ಸಾಫ್ಟ್ ಅಲ್ಲ, ಯಾರಿಗಾದ್ರೂ ಹೆದರಿ ಈ ರೀತಿ ಮಾಡ್ತಿದ್ದಾನೆ ಅನ್ನೋದಕ್ಕೆ. ಹಾಗಾದ್ರೆ ಯಾರದ್ದಾದ್ರೂ ಇಮೋಷನಲ್ ಬ್ಲ್ಯಾಕ್ ಮೇಲಿಂಗಿಗೆ ಒಳಗಾಗಿರ್ಬೋದಾ?